ಅಂಬೇಡ್ಕರ್ ಮತ್ತು ಭಾರತದ ಸಂವಿಧಾನ ಈ ಎರಡೂ ವಿಚಾರಗಳು ಮತ್ತೆ ಮತ್ತೆ ಚರ್ಚಿಸೋ, ಸಂವಾದಿಸೋ, ಅರ್ಥೈಸಿಕೊಳ್ಳೋ ಸಂಗತಿಗಳಾಗಿದ್ದಾವೆ. ಒಂದು ಕಡೆ ಇಡೀ ಜಗತ್ತು ವಿದ್ವತ್ ಲೋಕ ಅಂಬೇಡ್ಕರ್ ಅವರನ್ನ ಓದ್ತಾ ಇದೆ. 2023-24ರಲ್ಲಿ ಅಂಬೇಡ್ಕರ್ ಕುರಿತು ಗಮನಾರ್ಹ ಕೃತಿಗಳು ಪ್ರಕಟ ಆಗಿದ್ದಾವೆ. ಅಶೋಕ್ ಗೋಪಾಲ್ ಅವರು ತಮ್ಮ ಎ ಪಾರ್ಟ್ ಅಪಾರ್ಟ್ ಕೃತಿ ಮೂಲಕ ಅಂಬೇಡ್ಕರ್ ಕುರಿತು ಹಲವು ಗೈರು ಹಾಜರಿಗಳನ್ನು ದಾಖಲು ಸಮೇತ ವಿಶ್ಲೇಷಣೆ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಕೃತಿಗಳು ಮರು ಚರ್ಚೆಗೆ ಒಳಗಾಗ್ತಾ ಇದೆ. ಇನ್ನೊಂದೆಡೆ ಭಾರತದ ಸಂವಿಧಾನ ಕೂಡ ದೇಶದೊಳಗೆ ಹೆಚ್ಚು ಚರ್ಚೆಗೆ ಕಾರಣ ಆಗಿದೆ. ಎಲ್ಲರನ್ನ ರಕ್ಷಿಸೋ ರಕ್ಷಾ ಕವಚ ಆದ ಸಂವಿಧಾನವನ್ನ ರಕ್ಷಿಸಬೇಕಾದ ಕೂಗು ಎದ್ದಿದೆ. ಕರ್ನಾಟಕದಲ್ಲಿ ಈಚೆಗೆ ನಡೆದ ಸಂವಿಧಾನ ಸಮಾವೇಶ ಸಂವಿಧಾನದ ಬಗ್ಗೆ ಅರ್ಥಪೂರ್ಣ ಚರ್ಚೆಗಳನ್ನು ಹುಟ್ಟಾಗಿದೆ. ಹಾಗಾಗಿ ಮತ್ತೊಮ್ಮೆ ಅಂಬೇಡ್ಕರ್ ಮತ್ತು ಸಂವಿಧಾನದ ಕುರಿತು ಸಂವಾದಿಸಬೇಕಾಗಿದೆ. ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇತ್ತೀಚೆಗೆ ಅಂಬೇಡ್ಕರ್ ಒಬ್ಬರೇ ಸಂವಿಧಾನವನ್ನ ರಚಿಸಿದಾರಾ? ಅವರು ಸಂವಿಧಾನ ಶಿಲ್ಪಿ ಅಲ್ಲ, ಇತರರು ಸಂವಿಧಾನ ಶಿಲ್ಪಿಗಳಿದ್ದಾರೆ ಅನ್ನೋ ವಾದ ಮುನ್ನೆಲೆಗೆ ಬರ್ತಾ ಇದೆ. ಇದು ಅಂಬೇಡ್ಕರ್ ಅವರ ಪ್ರಾಮುಖ್ಯತೆಯನ್ನ ನಗಣ್ಯ ಮಾಡೋ ದಲಿತ ವಿರೋಧಿ ಅಜೆಂಡಾ ಆಗಿದೆ. ಇದಕ್ಕೆ ಉತ್ತರವಾಗಿಯೂ ಸಂವಿಧಾನ ರಚನೆಯ ಭಾಗವಾಗಿದ್ದವರ ಹೇಳಿಕೆಗಳನ್ನ ನೀಡಲಾಗ್ತಾ ಇದೆ. ಇದಕ್ಕೆ ಚಿಂತಕರಾದ ಶಿವಸುಂದರ್ ಅವರು ಹೇಳ್ತಾರೆ, ಒಂದು ವೇಳೆ ಅಂಬೇಡ್ಕರ್ ಒಬ್ಬರೇ ಸಂವಿಧಾನನ ಬರೆಯಬಹುದಾಗಿದ್ರೆ ಸಂವಿಧಾನ ಸಭೆಯ ಅಗತ್ಯತೆನೇ ಇರ್ತಾ ಇರಲಿಲ್ಲ. ಹಾಗೇನೆ ಅಂಬೇಡ್ಕರ್ ಒಬ್ಬರೇ ಸಂವಿಧಾನನ ಬರೆದಿದ್ರೆ ಅವರ ಮೂಲ ಆಶಯಗಳಾದ ಪ್ರಭುತ್ವ ಸಮಾಜವಾದ ಮತ್ತು ಬುದ್ಧ ಭಾರತದ ಎಲ್ಲ ಅಂಶಗಳು ಸಂವಿಧಾನಕ್ಕೆ ಸೇರ್ಪಡೆ ಆಗ್ತಾ ಇದ್ವು. ಆದರೂ ಅಂಬೇಡ್ಕರ್ ಅವರ ವಿಶೇಷ ಬದ್ಧತೆ ಮತ್ತು ವಿದ್ವತ್ತುಗಳಿಂದಾಗಿನೇ ಭಾರತದ ಸಂವಿಧಾನ ಅಂದಿನ ಚಾರಿತ್ರಿಕ ಸಂದರ್ಭ ಅನುವು ಮಾಡಿಕೊಟ್ಟಷ್ಟಾದರೂ ಜನಮುಖಿಯಾಗೋದಕ್ಕೆ ಸಾಧ್ಯ ಆಯಿತು. ಸಂವಿಧಾನ ರಚನಾ ಸಭೆಯ ಚರ್ಚೆಯ ನಂತರದಲ್ಲಿ ಸಂವಿಧಾನದ ಕರಡನ್ನ ರಚಿಸಿದ ಶ್ರೇಯಸ್ಸು ಮಾತ್ರ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರಿಗೆ ಸೇರತಕ್ಕದ್ದಾಗಿದೆ ಅಂತ ಚಿಂತಕ ಶಿವಸುಂದರ್ ಅವರು ಹೇಳ್ತಾರೆ. ಇವರ ಹೇಳಿದ ಈ ಮಾತುಗಳು ವಾಸ್ತವ. ಒಂದ್ ಕಡೆ ನೆಲ್ಸನ್ ಮಂಡೇಲಾ ಅವರು ಭಾರತದ ಸಂವಿಧಾನ ಮತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತಾರೆ. ಅದೇನೆಂದ್ರೆ, ಭಾರತದ ಸಂವಿಧಾನ ದಕ್ಷಿಣ ಆಫ್ರಿಕಾದ ಸಂವಿಧಾನವನ್ನ ರಚಿಸೋದಕ್ಕೆ ಆಧಾರ ಸ್ತಂಭವೂ ಪ್ರೇರಣೆನೂ ಆಗಿದೆ. ನಮಗೆ ನಂಬಿಕೆ ಇದೆ, ನಮ್ಮ ಹೊಸ ಸಂವಿಧಾನ ರಚನೆಯಲ್ಲಿನ ನಮ್ಮ ಶ್ರಮ ಭಾರತದ ಹೆಮ್ಮೆಯ ಪುತ್ರನಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಪಾರ ಶ್ರಮ ಮತ್ತು ಬೌದ್ಧಿಕತೆಯ ಪ್ರತಿಬಿಂಬ ಆಗಿದೆ. ಅಂಬೇಡ್ಕರ್ ಅವರ ಕೊಡುಗೆ ಎಂಥದಂದ್ರೆ, ಜಗತ್ತಿನ ತುಳಿತಕ್ಕೊಳಗಾದ ಎಲ್ಲರೂ ಸಾಮಾಜಿಕ ನ್ಯಾಯ ಮತ್ತು ಆತ್ಮಗೌರವವನ್ನು ಎತ್ತಿ ಹಿಡಿಯೋದಕ್ಕೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ತಾರೆ. ನೆಲ್ಸನ್ ಮಂಡೇಲಾ ಅವರು ಭಾರತದ ಸಂವಿಧಾನವನ್ನ ನೆನೀತಾ ಅಷ್ಟೇ ಗೌರವದಿಂದ ಅಂಬೇಡ್ಕರ್ ಅವರನ್ನ ಸ್ಮರಿಸ್ತಾರೆ. ಇಂಗ್ಲೆಂಡಿನ ಶ್ರೇಷ್ಠ ರಾಜ್ಯಶಾಸ್ತ್ರಜ್ಞರು ಮತ್ತು ಆಕ್ಸ್ಫರ್ಡ್ ಹಾಗೂ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರು ಆಗಿದ್ದ ಆರ್ನೆಸ್ಟ್ ವಾರ್ಕರ್ ಅವರು 1951ರಲ್ಲಿ ಪೀಪಲ್ಸ್ ಆಫ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಥಿಯರಿ ಅನ್ನೋ ಸಂಶೋಧನಾ ಗ್ರಂಥವನ್ನ ಪ್ರಕಟ ಮಾಡಿದ್ರು. ಅದನ್ನು ಅವರು ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ ಅರ್ಪಣೆ ಮಾಡಿದ್ದಾರೆ. ಆ ಗ್ರಂಥದ ಪ್ರಸ್ತಾವನೆಯಲ್ಲಿ ಹೀಗೆ ಹೇಳಿದ್ದಾರೆ, ನನ್ನ ಪ್ರಸ್ತುತ ಗ್ರಂಥದ ಸಾರ ಈ ಪ್ರಿಯಾಂಬಲ್ನಲ್ಲಿ ಅಡಗಿದೆ. ಭಾರತೀಯರು ತಮ್ಮ ಸ್ವಾತಂತ್ರ್ಯವನ್ನ ಆರಂಭಿಸುವಾಗ ಈ ಶ್ರೇಷ್ಠ ಮಾನವೀಯ ಮೌಲ್ಯವನ್ನ ಅಂಗೀಕಾರ ಮಾಡಿದ ಬಗ್ಗೆ ನನಗೆ ಅಭಿಮಾನ ಮತ್ತು ಹೆಮ್ಮೆ ಇದೆ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಇದಕ್ಕಿಂತ ದೊಡ್ಡ ಗೌರವ ಮತ್ತೇನಿಲ್ಲಿದೆ. ಅಂಬೇಡ್ಕರ್ 1922ರ ಹೊತ್ತಿಗೆ ಭಾರತದ ಸಂವಿಧಾನ ಹೇಗಿರಬೇಕು, ಏನಿರಬೇಕು ಅನ್ನೋದನ್ನ ಸಾರ್ವಜನಿಕ ಚರ್ಚೆಗಳಲ್ಲಿ ತರ್ತಾ ಇದ್ರು. 1922 ಫೆಬ್ರವರಿ 10ರಂದು ಗ್ರಾಮ ಪಂಚಾಯಿತಿಗಳ ಮಸೂದೆ ಚರ್ಚೆಯಲ್ಲಿ ಅಂಬೇಡ್ಕರ್ ಹೀಗೆ ಹೇಳ್ತಾರೆ, ಮಾನ್ಯರೇ, ಭಾರತ ಯುರೋಪ್ ಅಲ್ಲ, ಇಂಗ್ಲೆಂಡ್ ಭಾರತ ಅಲ್ಲ. ಕೋಮು ಪದ್ಧತಿ ಇಂಗ್ಲೆಂಡ್ಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿದೆ. ಹಾಗಾಗಿ ಇಂಗ್ಲೆಂಡ್ಗೆ ಸರಿ ಹೊಂದಬಹುದಾದ ರಾಜಕೀಯ ವ್ಯವಸ್ಥೆ ನಮಗೆ ಸರಿ ಹೊಂದೋದಿಲ್ಲ. ಇದಕ್ಕೂ ಒಂದು ಹೆಜ್ಜೆ ಮುಂದಿಟ್ಟು ನಾನು ಏನು ಹೇಳಕ್ ಬಯಸ್ತೀನಿ ಅಂದರೆ, ಭಾರತೀಯ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಏನೇ ಅನ್ನಲಿ, ಇನ್ನು ಮುಂದೆ ಬರಲಿರೋ ಭಾರತೀಯ ಸಂವಿಧಾನದಲ್ಲಿ ಯಾವುದಾದ್ರೂ ಒಳ್ಳೆ ಅಂಶ ಇದ್ರೆ ಅದು ಜಾತಿಯ ಪ್ರಾತಿನಿಧ್ಯ ತತ್ವವನ್ನು ಅಂಗೀಕರಿಸೋದ್ರಲ್ಲೇನೆ ಇದೆ ಎಂಬುದನ್ನು ಸಾರಿ ಹೇಳ್ತೇನೆ. ಅಂದರೆ 1922ರಲ್ಲಿನೇ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿರಬೇಕು ಅನ್ನೋ ಕನಸನ್ನ ಕಂಡಿದ್ರು. ಭಾರತದ ಒಕ್ಕೂಟ ವ್ಯವಸ್ಥೆಗೂ ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳ ಒಕ್ಕೂಟ ವ್ಯವಸ್ಥೆಗೂ ಇರೋ ಅಂತರ ಮತ್ತು ವ್ಯತ್ಯಾಸವನ್ನ ಅಂಬೇಡ್ಕರ್ ಸ್ಪಷ್ಟವಾಗಿ ಗುರುತಿಸ್ತಾರೆ.
ಅವರೇ ಹೇಳುವಂತೆ ಭಾರತ ಒಕ್ಕೂಟ ವ್ಯವಸ್ಥೆಯ ಅಮೆರಿಕ ಸಂಯುಕ್ತ ಸಂಸ್ಥಾನ, ಕೆನಡಾ ಮತ್ತು ಆಸ್ಟ್ರೇಲಿಯಾದ ಸಂಯುಕ್ತ ರಾಜ್ಯಗಳಿಗಿಂತ ಭಿನ್ನ ಆಗಿದೆ. ಭಾರತದ ಸಂವಿಧಾನದಲ್ಲಿ ಸಂವಿಧಾನ ತಿದ್ದುಪಡಿಯಾದ ಪಕ್ಷದಲ್ಲಿ ಒಕ್ಕೂಟವನ್ನ ಬಿಟ್ಟು ಹೋಗೋ ಹಕ್ಕನ್ನ ಮಾನ್ಯ ಮಾಡಲಾಗಿರೋದ್ರಿಂದ ಮತ್ತು ಅಮೆರಿಕ ಸಂವಿಧಾನದಲ್ಲಿ ಸಂವಿಧಾನವನ್ನ ಯಾವುದೇ ರಾಜ್ಯದ ಇಚ್ಛೆಯ ವಿರುದ್ಧ ಬದಲಾವಣೆ ಮಾಡಿದ್ರೂ ಸಹ ಒಕ್ಕೂಟವನ್ನ ಬಿಟ್ಟು ಹೋಗೋ ಹಕ್ಕನ್ನ ಮಾನ್ಯ ಮಾಡಿಲ್ಲ ಆಗಿದ್ರಿಂದ ಈ ವಿಷಯದಲ್ಲಿ ಭಾರತ ಸಂವಿಧಾನ ಮತ್ತು ಅಮೆರಿಕ ಸಂವಿಧಾನದಲ್ಲಿ ವ್ಯತ್ಯಾಸ ಇದೆ. ಆಸ್ಟ್ರೇಲಿಯಾ ಮತ್ತು ಕೆನಡಾದಲ್ಲಿ ಈ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಉದ್ಭವಿಸಿದ್ರೂ ಕೂಡ ಅದನ್ನ ಬಗೆಹರಿಸೋದಕ್ಕೆ ಆಂತರಿಕ ಯುದ್ಧ ಅನವಶ್ಯಕ ಅಂತ ಹೇಳ್ತಾರೆ. ಇದು ಭಾರತದ ಸಂವಿಧಾನ ರಚನಾ ಕಾರ್ಯದ ಆರಂಭಕ್ಕೆ ಈ ಬಗೆಯ ಒಕ್ಕೂಟ ವ್ಯವಸ್ಥೆ ಮತದರ ಸ್ವಾತಂತ್ರ್ಯದ ಬಗ್ಗೆ ಅಂಬೇಡ್ಕರ್ ಒಂದು ಒಳನೋಟವನ್ನ ಹೊಂದಿದ್ರು. 26 ನವೆಂಬರ್ 1949ರಂದು ಸಂವಿಧಾನ ಸಭೆಯ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಮಾರೋಪ ಭಾಷಣ ಮುಗಿದ ಬಳಿಕ ಭಾರತದ ಸಂವಿಧಾನವನ್ನ ಸ್ವೀಕಾರ ಮಾಡಲಾಯಿತು. ಅದರ ಹಿಂದಿನ ದಿನ ಅಂದ್ರೆ 25 ನವೆಂಬರ್ 1949ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಕೊನೆಯವರಾಗಿ ಭಾಷಣದಲ್ಲಿ ಹೀಗೆ ಹೇಳ್ತಾರೆ: ಸ್ವಾತಂತ್ರ್ಯ ನಮಗೆ ಸಂತೋಷದ ಸಂಗತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಸ್ವಾತಂತ್ರ್ಯ ನಮ್ಮ ಮೇಲೆ ಗುರುತರವಾದ ಜವಾಬ್ದಾರಿಯನ್ನು ಹೊರಿಸಿದೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಈ ಸ್ವಾತಂತ್ರ್ಯದಿಂದಾಗಿ ಯಾವುದೇ ಕೆಟ್ಟ ಸಂಗತಿ ನಡೆದ್ರೆ ನಾವೀಗ ಆಂಗ್ಲರ ಮೇಲೆ ತಪ್ಪು ಹೊರಿಸುವಂತಿಲ್ಲ. ಇನ್ನು ಮುಂದೆ ಏನಾದರೂ ಕೆಟ್ಟದ್ದು ನಡೆದ್ರೆ ನಮಗೆ ನಾವೇ ಹೊಣೆಗಾರರಾಗ್ತೀವಿ. ಅನುಚಿತ ಪ್ರಸಂಗ ನಡೆಯೋ ಅಪಾಯ ಇದೆ. ಕಾಲ ವೇಗದಿಂದ ಬದಲಾಗ್ತಾ ಇದೆ. ನಮ್ಮ ಜನರು ಸಹ ಹೊಸ ವಿಚಾರ ಪ್ರಣಾಳಿಯ ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ. ಜನರಿಗೆ ರಾಜ್ಯದ ಬಗೆಗೆ ಬೇಸರ ಬರ್ತಾ ಇದೆ. ಈಗ ಅವರಿಗೆ ಜನರಿಗಾಗಿ ಇರೋ ರಾಜ್ಯ ಬೇಕಾಗಿದೆ. ರಾಜ್ಯ ಜನರದ್ದೇ ಮತ್ತು ಜನರಿಂದ ಆಯ್ಕೆಯಾದದ್ದೇ ಅಥವಾ ಅಲ್ಲವೇ ಎಂಬ ಬಗೆಗೆ ಅವರು ಯೋಚಿಸೋದಿಲ್ಲ. ಯಾವ ಸಂವಿಧಾನದಲ್ಲಿ ನಾವು ಜನರಿಗಾಗಿ ಚುನಾಯಿತ ಸರ್ಕಾರದ ತತ್ವವನ್ನ ಸಂರಕ್ಷಿಸಿದ್ದೇವೆಯೋ ಅದನ್ನ ಸುರಕ್ಷಿತವಾಗಿ ಉಳಿಸೋದಾದ್ರೆ ನಮ್ಮ ಮಾರ್ಗದಲ್ಲಿ ಅಡ್ಡಿ ಬರೋ ತೊಡಕುಗಳನ್ನ ನಾವು ಗುರುತಿಸಬೇಕು. ಆ ಮೂಲಕ ಜನರೇ ಚುನಾಯಿಸಿದ ಸರ್ಕಾರವನ್ನ ಹೋಲಿಸಿದಾಗ ಜನರಿಗಾಗಿ ಇರೋ ಸರ್ಕಾರಕ್ಕೆ ಜನರು ಮಹತ್ವ ನೀಡಬಹುದು. ಅದಕ್ಕಾಗಿ ಮುಂದೆ ಬಂದು ಜವಾಬ್ದಾರಿಯನ್ನು ಹೊರೋದಕ್ಕೆ ಹಿಂಜರಿಯೋದು ಸರಿಯಲ್ಲ. ದೇಶದ ಸೇವೆಯ ಏಕೈಕ ಮಾರ್ಗ ಇದು. ಇದಕ್ಕಿಂತ ಬೇರೆ ಉತ್ತಮ ಮಾರ್ಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇನ್ಮುಂದೆ ಯಾವುದೇ ತಪ್ಪಾದ್ರೂ ಅದನ್ನ ಬ್ರಿಟಿಷರ ಮೇಲೆ ಹೊರಿಸೋ ಅಂತಿಲ್ಲ, ಅದನ್ನ ನಾವೇ ಹೊರಬೇಕಾಗತ್ತೆ. ಹಾಗಾಗಿ ನಾವು ಬಹಳ ಎಚ್ಚರದಿಂದನೂ ಜವಾಬ್ದಾರಿಯಿಂದನೂ ಸಂವಿಧಾನಬದ್ಧ ಸರ್ಕಾರವನ್ನ ನಡೆಸಬೇಕಾಗಿದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ 19-20 ನವೆಂಬರ್ 1949ರಂದು ಅಖಿಲ ಭಾರತೀಯ ದಲಿತ ಫೆಡರೇಷನ್ ಕಾರ್ಯದರ್ಶಿಯಾದ ಸರ್ ಬಾಪು ಸಾಹೇಬ್ ರಾಜ್ಬೋಜರು ವರ್ಕಿಂಗ್ ಕಮಿಟಿಯ ಮೀಟಿಂಗ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನ ರಚಿಸಿ ವೈರಿಗಳಿಂದನೂ ಕೂಡ ಮೆಚ್ಚುಗೆಯನ್ನ ಪಡೆದ್ರು ಅಂತ ಹೇಳ್ತಾರೆ. ಇದನ್ನ ನೋಡಿದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಎಷ್ಟೊಂದು ವಿರೋಧವನ್ನ ಎದುರಿಸಿರಬಹುದು ಅನ್ನೋದು ಸ್ಪಷ್ಟ ಆಗುತ್ತೆ. ಸಂವಿಧಾನ ರಚನೆಯಾಗಿ ಸಂವಿಧಾನದ ಆಧಾರದಲ್ಲಿ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಸರ್ಕಾರ ನಡೆಸೋ ಸಂದರ್ಭದಲ್ಲಿ 30 ಸೆಪ್ಟೆಂಬರ್ 1956ರಲ್ಲಿ ಅಂಬೇಡ್ಕರ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸ್ಥಾಪನೆ ಮಾಡಿ ಈ ಪಾರ್ಟಿಯ ಪ್ರಸ್ತಾವನೆಯಲ್ಲಿ ಸಂವಿಧಾನದ ಬಗ್ಗೆ ಈ ರೀತಿ ಎಚ್ಚರಿಕೆಯನ್ನು ಕೊಡ್ತಾರೆ: ಪ್ರಜಾಪ್ರಭುತ್ವದಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಅವಶ್ಯಕವಿದ್ದ 4ನೆಯ ಸಂಗತಿ ಅಂದ್ರೆ ಸಾಂವಿಧಾನಿಕ ನೈತಿಕತೆಯನ್ನ ಪಾಲಿಸೋದು. ಬಹಳಷ್ಟು ಜನರು ನಮ್ಮ ಸಂವಿಧಾನದ ಬಗೆಗೆ ಅತಿ ಉತ್ಸಾಹಿಗಳಾಗಿ ಕಾಣ್ತಾರೆ. ನನ್ನದಂತೂ ಹಾಗಲ್ಲ. ಸದ್ಯದ ಭಾರತೀಯ ಸಂವಿಧಾನವನ್ನ ಕಿತ್ತೆಸಿಬೇಕು ಅನ್ನೋ ಕನಿಷ್ಠ ಮಟ್ಟಿಗೆ ಅದನ್ನು ಸಂಪೂರ್ಣವಾಗಿ ಸರಿಪಡಿಸಲೆಂದು ಹೆಣ್ಗೋ ಜನರ ಜೊತೆ ನಾನು ನಿಲ್ತೇನೆ. ನಾವು ಒಂದು ಸಂಗತಿಯನ್ನು ಮಾತ್ರ ಒಪ್ಪಿಕೊಳ್ಬೇಕಾಗಿದೆ. ಅದೇನೆಂದ್ರೆ ಇಂದಿನ ನಮ್ಮ ಸಂವಿಧಾನ ಕಾನೂನಿನ ಅನ್ವಯದ ವ್ಯವಸ್ಥೆ ಹಾಗೂ ತತ್ವಗಳ ಎಲುಬಿನ ಗೂಡು ಮಾತ್ರ ಆಗಿದೆ. ಸಾಂವಿಧಾನಿಕ ನೀತಿಮತ್ತೆಯ ಪಾಲನೆಯಿಂದಲೇ ಈ ಎಲುಬಿನ ಗೂಡಿಗೆ ಅವಶ್ಯಕವಿದ್ದ ರಕ್ತ ಮಾಂಸಗಳು ಲಭಿಸ್ತಾ ಇದ್ದವು. ಇಂಗ್ಲೆಂಡಿನಲ್ಲಿ ಈ ಸಾಂವಿಧಾನಿಕ ನೀತಿಮತ್ತೆಯನ್ನ ಸಾಂವಿಧಾನಿಕ ಸಂಕೇತಗಳಂತ ಗುರುತಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಭಾರತದಲ್ಲಿ ಸಾಂವಿಧಾನಿಕ ನೈತಿಕತೆ ಪಾಲನೆ ಆಗ್ತಾ ಇಲ್ಲ. ಸಾಂವಿಧಾನಿಕ ನೈತಿಕತೆ ಪಾಲನೆ ಆಗದೆ ಇದ್ರೆ ಸಂವಿಧಾನದ ಆಶಯಗಳು ಕೂಡ ಪಾಲನೆ ಆಗ್ಲಾರುವು ಅನ್ನೋದು ಅಂಬೇಡ್ಕರರ ಆತಂಕ ಆಗಿತ್ತು. ಅಂಬೇಡ್ಕರ್ ಅವರ ಈ ಆತಂಕ ಇಂದು ಬೃಹತ್ತಾಗಿ ಬೆಳೆದಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಇನ್ನು ಮುಂದುವರೆದು ಅಂಬೇಡ್ಕರ್ ಅವರು ಹೇಳ್ತಾರೆ, ಸಂವಿಧಾನವನ್ನ ನಾವೇನೋ ರಚಿಸಿದೆವು, ಆದರೆ ಅದನ್ನ ಕಾಪಾಡಿಕೊಳ್ಳುವಲ್ಲಿ ಜನರ ಜವಾಬ್ದಾರಿ ಏನು ಅನ್ನೋದನ್ನ ಹೇಳ್ತಾರೆ.
ಅವ್ರ ಮಾತುಗಳಲ್ಲೇ ಹೇಳೋದಾದ್ರೆ ನಾವು ಪ್ರಜಾಪ್ರಭುತ್ವವನ್ನ ಘೋಷಿಸೋ ಸಂವಿಧಾನವನ್ನ ತಯಾರು ಮಾಡಿದ್ದೇವೆ. ಹಾಗಂದ ಬಳಿಕ ಈ ಬಗೆಗೆ ನಮಗೆ ಇನ್ನೇನು ಬೇಕು, ನಾವಿನ್ನು ನಿಶ್ಚಿಂತರಾಗಿ ಕುಳಿತುಕೊಳ್ಳೋಣ ಅನ್ನೋ ಭಾವನೆ ಈ ದೇಶದ ಜನರಲ್ಲಿ ಬೆಳೀತಾ ಇದೆ. ಸಂವಿಧಾನವನ್ನ ತಯಾರು ಮಾಡಿದ್ದೇವೆ ಅಂದ ಮಾತ್ರಕ್ಕೆ ನಮ್ಮ ಕೆಲಸ ಮುಗಿತು ಅನ್ನೋ ಆತ್ಮಾಘಾತದ ಭಾವನೆಯ ಬಗೆಗೆ ಎಲ್ಲರಿಗೂ ಕೂಡ ಅಪಾಯದ ಎಚ್ಚರಿಕೆಯನ್ನ ನೀಡಬಯಸ್ತೇನೆ. ನಮ್ಮ ಕೆಲಸ ಈಗ ಶುರುವಾಗ್ತಾ ಇದೆ. ಪ್ರಜಾಪ್ರಭುತ್ವದ ಮರ ಎಲ್ಲೆಡೆಗಳಲ್ಲಿ ಸರಿಯಾಗಿ ಪುಷ್ಟವಾಗಿ ಬೆಳೆಯಬಲ್ಲದೆಂದಲ್ಲ ಎಂಬುದಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದು ಅಮೆರಿಕಾದಲ್ಲಿ ಬೆಳೆದಿದೆ, ಇಂಗ್ಲೆಂಡಿನಲ್ಲಿ ಅದರ ಬೆಳವಣಿಗೆ ಆಯಿತು, ಅದು ಕೆಲ ಮಟ್ಟಿಗೆ ಫ್ರಾನ್ಸ್ನಲ್ಲೂ ಕೂಡ ಬೇರ್ಬಿಟ್ಟಿದೆ. ಬೇರೆಡೆಗಳಲ್ಲಿ ನಡೆದ ಆಶಾದಾಯಕವಾದ ಈ ಘಟನೆಗಳಿಂದಾಗೇ ನಮಗೆ ಧೈರ್ಯ ಬಂತು. ಈ ಬಗ್ಗೆ ಹೇಳುವಾಗ ಸಂವಿಧಾನ ಅನ್ನೋ ಮರ ಭಾರತದಲ್ಲಿ ದಷ್ಟಪುಷ್ಟವಾಗಿ ಬೆಳೆಯುವುದೇ ಅನ್ನೋದು ಅವರ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಅಕ್ಟೋಬರ್ 15, 1956ರಂದು ನಾಗಪುರದ ಕಾರ್ಪೊರೇಷನ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಅಂದು ಸನ್ಮಾನವನ್ನು ಸ್ವೀಕರಿಸಿ ಅಂಬೇಡ್ಕರ್ ಅವರು ಹೀಗೆ ಹೇಳ್ತಾರೆ: ಭಾರತದ ಸಂವಿಧಾನ ಜಾರಿಗೆ ಬಂದು 5 ವರ್ಷಗಳಾಯಿತು. ಈ ಸಂವಿಧಾನ ಸಾಕಾಗುತ್ತದೆಯೇ ಅನ್ನೋದ್ರ ಬಗೆಗೆ ಪ್ರತಿಯೊಬ್ಬರೂ ವಿಚಾರ ಮಾಡಬೇಕಾಗಿದೆ. ಹೊರಗಿನಿಂದ ನೋಡಿದಾಗ ಕಂಡುಬರೋದು ಏನಂದ್ರೆ, ನಮ್ಮ ಮತ್ತು ಇಂಗ್ಲೆಂಡಿನಲ್ಲಿಯ ರಾಜ್ಯಾಡಳಿತ ಕೆಲವಾರು ವಿಷಯಗಳನ್ನು ಬಿಟ್ಟರೆ ಉಳಿದಂತೆ ಬಹುತೇಕ ಒಂದೇ ಆಗಿರುತ್ತೆ. ಅಲ್ಲಿ ಪ್ರೌಢ ಮತದಾನದ ಮೂಲಕ ಚುನಾವಣೆ ನಡೆಯುತ್ತೆ. ಇನ್ನು ನಮ್ಮ ದೇಶದಲ್ಲಿಯೂ ಕೂಡ ಚುನಾವಣೆ ನಡ್ತಾ ಇರೋದನ್ನು ಹಾಗೇನೆ. ಆ ದೇಶದಲ್ಲಿ ಪಾರ್ಲಿಮೆಂಟ್ ಇದೆ, ನಮ್ಮ ದೇಶದಲ್ಲಿಯೂ ಕೂಡ ಪಾರ್ಲಿಮೆಂಟ್ ಇದೆ. ಆ ದೇಶದ ಪಾರ್ಲಿಮೆಂಟ್ನಲ್ಲಿ ಬಹುಮತದಿಂದ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಹಾಗೇನೆ ನಮ್ಮ ದೇಶದ ಪಾರ್ಲಿಮೆಂಟ್ನಲ್ಲಿಯೂ ಕೂಡ ಬಹುಮತದಿಂದಾನೇ ನಿರ್ಣಯಗಳಾಗ್ತವೆ. ಹೀಗಿದ್ರೂ ಕೂಡ ಆ ದೇಶದಲ್ಲಿನ ಆಡಳಿತ ಒಂದು ವಿಶೇಷ ವಿಲಕ್ಷಣ ಇರೋದು ಕಂಡುಬರುತ್ತೆ. ಇಂಗ್ಲೆಂಡಿನಲ್ಲಿ ಪ್ರಜಾತಂತ್ರದ ವ್ಯವಸ್ಥೆ ಹಾಗೇನೆ ಉಳಿದುಕೊಂಡಿದೆ. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಸರ್ವಾಧಿಕಾರ ಆರಂಭಗೊಂಡಂತೆ ಕಾಣಿಸುತ್ತೆ. ನಮ್ಮ ದೇಶದ ಆಡಳಿತದ ವಿಷಯದಲ್ಲಿ ಮತ್ತು ಸಂವಿಧಾನದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರೋದು ಅತ್ಯಂತ ಅವಶ್ಯಕ. ಭಾರತದ ಹೊಸ ಸಂವಿಧಾನದ ಆದ್ಯಕರ್ತನು ನಾನಾಗಿದ್ದೇನೆ. ಈ ಮಾತನ್ನ ನಾನು ಬಹಳ ಅಭಿಮಾನದಿಂದ ಹೇಳ್ತಿದ್ದೇನೆ ಅಂತ ಅಲ್ಲ, ಆದರೆ ನಾನು ಅದರ ಆದ್ಯಕರ್ತನಾಗಿರೋದ್ರಿಂದ ಅದರ ಬಗೆಗೆ ನಿತ್ಯವೂ ಕೂಡ ವಿಚಾರ ಮಾಡ್ತಾನೆ ಇದ್ದೇನೆ. ಹಾಗೆ ವಿಚಾರ ಮಾಡುವಾಗ ಕೊನೆಗೆ ಈ ದೇಶದ ಗತಿಯು ಏನಾಗಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಭಯಾನಕ ಚಿತ್ರಣನೇ ನನ್ನ ಕಣ್ಣೆದುರು ಬರುತ್ತೆ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಈ ಮಾತಿನಲ್ಲಿ ಸ್ವತಃ ಅಂಬೇಡ್ಕರ್ ಅವರು ಭಾರತದ ಹೊಸ ಸಂವಿಧಾನದ ಆದ್ಯಕರ್ತನೂ ಆಗಿದ್ದೇನೆ, ಹಾಗೇನೆ ನಿತ್ಯವೂ ಕೂಡ ಸಂವಿಧಾನದ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತ ಹೇಳ್ತಾರೆ. ಇದೆಲ್ಲದರ ನಡುವೆ ಇಂಗ್ಲೆಂಡಿನಲ್ಲಿ ಪ್ರಜಾಪ್ರಭುತ್ವಕ್ಕಾಗಿಯೇ ರೂಪುಗೊಳ್ತಾ ಇದೆ. ಆದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಸರ್ವಾಧಿಕಾರದತ್ತ ಚಲಿಸ್ತಾ ಇದೆ ಅಂತ 1956ರಲ್ಲೇ ಅಂಬೇಡ್ಕರ್ ಅವರು ಹೇಳಿದರು. ಅದೀಗ ಭಾರತದಲ್ಲಿ ಹುಲಿಸಾಗಿ ಬೆಳೆದು ಹೆಮ್ಮರ ಆಗಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.